ಶ್ರೀನಿವಾಸನ ಕಲ್ಯಾಣ ನಡೆಯಬೇಕೆಂಬ ಮನೋಕಲ್ಪದಂತೆ ಎಲ್ಲರನ್ನು ಆಮಂತ್ರಿಸಿದ್ದೇವೆ. ನೋಡಿ ಇಲ್ಲಿ ಮುಕ್ಕೋಡಿ ದೇವತೆಗಳು ಬಂದಿದ್ದಾರೆ, ಯಕ್ಷ ಕಿಂಪುರುಷರು ಬಂದಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಈ ಶ್ರೀನಿವಾಸ ಕಲ್ಯಾಣದ ಓಲೆಯನ್ನು ಹಳ್ಳಿಗಳಲ್ಲೂ ಬಿತ್ತಿದ್ದೇವೆ. ನೋಡು, ಬ್ರಾಹ್ಮಣೋತ್ತಮರು, ಧರ್ಮದರ್ಶಿಗಳು ಎಲ್ಲರೂ ದಂಪತಿಗಳಾಗಿ ಇತ್ತ ಕಡೆ ಬರುತ್ತಿದ್ದಾರೆ. ಇವರೆಲ್ಲರಿಗೂ ಆಹ್ವಾನವನ್ನಿತ್ತು, ಆತಿಥ್ಯವನ್ನಿತ್ತು ಕರೆಸಿದ್ದ ಬಂದಿದ್ದಾರೆ. ಮುಹೂರ್ತ ಸಮೀಪಿಸುತ್ತಾ ಇದೆ. ಬ್ರಹ್ಮನ ಪೌರೋಹಿತ್ಯದಲ್ಲಿ ಈ ಶ್ರೀನಿವಾಸ ಕಲ್ಯಾಣ ನಡೆಯಲಿ. ಮಗಳನ್ನು ಕರೆತರುವುದಕ್ಕೆ ಹೇಳು. ಪದ್ಮಾವತಿಯೊಡನೆ ಶ್ರೀನಿವಾಸ ಕಲ್ಯಾಣ ಶ್ರೀನಿವಾಸ 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 ಕಲ್ಯಾಣ. ಸರಿಯಾಗಿ ವಿವಾಹವು ನಡೆದು ಹೋಯಿತು. ನನ್ನ ಬಹುದಿನದ ಆಸೆಯಾದ ಅಳಿಯನಾದ ಶ್ರೀನಿವಾಸನಿಗೆ ಹೊನ್ನಿನ ಕಿರೀಟವನ್ನು ನೀಡಬೇಕು. ಸಾಕ್ಷಾತ್ ಬ್ರಹ್ಮದೇವರೇ ಪಾಡಿದಂತಹ ಕೊಡಿಸುವಂತಾಗುತ್ತೇನೆ. ಅಳಿಯ ದೇವರೇ ಸ್ವೀಕರಿಸಬೇಕು. ಆಗಲಿ ಆಗಲಿ. ಪಿಶಾಚಿ ಜನ್ಮ ಎನ್ನುವಂತಹದ್ದು ಇರುವುದಿಲ್ಲ ಎಂಬುದಕ್ಕೆ ಚೋಳರಾಜ ಸಾಕ್ಷಿಯಾಗಿದ್ದಾನೆ. ಮಾತ್ರವಲ್ಲ, ಅಮ್ಮನಾದಂತಹ ಬಕುಳ ಮಾತೆ ನನ್ನ ಮದುವೆಯನ್ನ ನೋಡಬೇಕು ಎಂಬುದಾಗಿ ಬಹುದಿನಗಳಿಂದ ಆಶಿಸ್ತಾ ಇದ್ಲು. ಹಾಗಾಗಿ ಅವಳಿಗೊಂದು ಮಾತನ್ನಿತ್ತಿದ್ದೇನೆ. ಇನ್ನು ಮುಂದೆ ಬಕುಳ ಮಾತೆಯನ್ನ ನಾನು ಬಕುಳ ಮಾಲೆಯಾಗಿ ಧರಿಸ್ತೇನೆ. ಯಾವತ್ತು ನನ್ನ ಕಲ್ಯಾಣೋತ್ಸವವು ಭೂಮಿಯಲ್ಲಿ ಜರುಗುತ್ತದೆಯೋ ಅದನ್ನ ಪ್ರತಿದಿನವೂ ಆಕೆ ಕಣ್ತುಂಬಿ ಸಂತಸ ಪಡುತ್ತಾಳೆ. ಮಾತ್ರವಲ್ಲ, ಪ್ರತಿ ಮನೆಯಲ್ಲೂ ಧನವನ್ನು ಸಂಗ್ರಹಿಸಿ ಏಕ ಚಿತ್ತದಿಂದ ವ್ರತವನ್ನಾಚರಿಸಿ ನಮ್ಮ ಶ್ರೀನಿವಾಸ ಮಂದಿರದತ್ತ ತಿರುಪತಿಯತ್ತ ಮುಡಿಪನ್ನು ತರ್ತಾರೋ ಅಂಥವರು ಮೊದಲು ವರಾಹನ ದರ್ಶನವನ್ನ ಪಡೆದು ಕ್ಷೀರಾಭಿಷೇಕವನ್ನ ಮಾಡಬೇಕು. ಮಾತ್ರವಲ್ಲ, ಮತ್ತೆ ಆ ಧನವನ್ನ ತಂದು ನನಗೆ ಒಪ್ಪಿಸಬೇಕು. ಅಂತಲ್ಲಿ ಅವರ ದೇವಸ್ಯ ಅಪಹಾರ ದೋಷವು ಪರಿಹಾರವಾಗುತ್ತದೆ ಎಂಬುದಾಗಿ ನಾನು ಸಾರಿದ್ದೇನೆ. ಮಾತ್ರವಲ್ಲದೆ ಶಂಕರ, ಇನ್ನು ಮುಂದಕ್ಕೆ ನನ್ನ ಮನದಿಚ್ಛೆಯನ್ನು ನೀನು ಹೇಳು. ಆಕಾಶರಾಯ, ಹರಿಹರನಲ್ಲಿ ಭೇದವಿಲ್ಲ ಎನ್ನುವಂತಹ ಮಾತಿನಂತೆ ಮುಂದಿನ ಕಾರ್ಯವನ್ನು ನಡೆಸುವುದಕ್ಕೆ ನನಗೆ ಅಪ್ಪಣೆಯನ್ನು ನೀಡಿದ್ದಾನೆ. ಅವನ ಮನಸಂಕಲ್ಪ ಎನ್ನುವುದನ್ನು ನಾನು ಮನಬಿಚ್ಚಿ ಹೇಳುತ್ತಾ ಇದ್ದೇನೆ. ಈ ಹಿಂದೆ ಭೃಗು ಶಾಪಕ್ಕೆ ವಿಮೋಚನ ಅರ್ಥವಾಗಿ ಆತನನ್ನು ತೊರೆದಂತಹ ಲಕ್ಷ್ಮೀದೇವಿ ನಿನ್ನ ಮಗಳಾಗಿ ನಿನ್ನ ಮನೆಯನ್ನು ಸೇರಿದ್ದಾಳೆ. ಈ ಪದ್ಮಾವತಿ ಬೇರೆ ಯಾರೂ ಅಲ್ಲ, ಶ್ರೀಮಾನ್ ಲಕ್ಷ್ಮೀದೇವಿಯವಳು. ಅಂತಹ ಲಕ್ಷ್ಮೀದೇವಿ ಒಲಿಸುವುದಕ್ಕಾಗಿ ಶ್ರೀಮನ್ನಾರಾಯಣನೇ ಬೇಡ ರೂಪವಾಗಿ ಆತನನ್ನು ಬಂದು ಭೇಟಿಯಾದ. ಮತ್ತೆ ನಿನ್ನ ಮನೆಗೆ ಬಂದ ಕೊರವಂಜಿ ಕೂಡ ಶ್ರೀ ಹರಿಯೇ ಆ ರೂಪವನ್ನು ತಾಳಿ ಬಂದವರು. ಎಲ್ಲರೂ ನಿನ್ನ ಜೊತೆಯಲ್ಲಿ ಒಂದು ನಾಟಕವನ್ನು ಆಡಿದರು. ಆದರೆ ಅಂತಹ ಲಕ್ಷ್ಮಿಯನ್ನು ಪರಮ
ಮಗಳಾಗಿ ಪಡೆದಂತಹ ನೀನು ಧನ್ಯ. ಆದರೆ ಇಂದು ನಿನ್ನ ಮಗಳನ್ನು ಪಾಣಿಗ್ರಹಣ ಮಾಡಿಕೊಂಡಂತಹ ಶ್ರೀನಿವಾಸ ಇಷ್ಟು ದಿನ ಶ್ರೀಯಿಂದ ವಂಚಿತನಾಗಿ ಬರೀ ನಿವಾಸದಲ್ಲಿದ್ದಂತಹ ಆತ ಇಂದು ಶ್ರೀಯನ್ನು ಸೇರಿಕೊಂಡು ಸಂಪದ್ಭರಿತನಾಗಿ ಶ್ರೀನಿವಾಸ ಎನ್ನುವ ನಾಮಾಂಕಿತನಾಗಿ ಇಲ್ಲಿ ನೆಲೆಯಾಗುತ್ತಿದ್ದಾನೆ. ಅದಕ್ಕಾಗಿ ಈ ಜಾಗದಲ್ಲಿ ಸಪ್ತಗಿರಿಗಳ ಮಧ್ಯದಲ್ಲಿ ಶೋಭಿಸುತ್ತಿರುವಂತಹ ಈ ಜಾಗದಲ್ಲಿ ಆತನಿಗೆ ನೆಲೆಯಾಗುವುದಕ್ಕೆ ಒಂದು ಭೂ ವೈಕುಂಠವನ್ನು ನಿರ್ಮಿಸಬೇಕಾಗಿ ನಿರ್ಮಿಸುವಾಗ ಆತ ಯಾವುದನ್ನು ಬಾಯಿ ಬಿಟ್ಟು ಕೇಳುವವನಲ್ಲ. ಯಾವುದೇ ಬೇಕಾದರೂ ಜನರ ಪ್ರೇರಣಾ ಶಕ್ತಿಯಾಗಿ ನಿಂತು ಜನರ ಮುಖೇನ ಮಾಡಿಸಿಕೊಳ್ಳುವವನಿದ್ದಾನೆ. ನೋಡಿಲ್ಲಿ ಧರ್ಮದರ್ಶಿಗಳಿದ್ದಾರೆ, ಧರ್ಮಾತ್ಮರಿದ್ದಾರೆ, ವಿದ್ಯಾ ಪೋಷಕರಿದ್ದಾರೆ. ಎಲ್ಲರನ್ನೂ ಸೇರಿಸಿಕೊಂಡು ನೀನು ಅವರ ಮುಖೇನ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಈ ಭೂ ಕೈಲಾಸವನ್ನು ಇಲ್ಲಿ ನಿರ್ಮಿಸಬೇಕು. ಅಂತೆ ಈ ಹೊತ್ತು ನಮಗೆಲ್ಲ ಈ ಶ್ರೀನಿವಾಸ ಕಲ್ಯಾಣವನ್ನು ನಡೆಸುವುದಕ್ಕೆ ಅದನ್ನು ಕಣ್ತುಂಬ ಕಾಣುವುದಕ್ಕೆ ಸಮಸ್ತರಿಗೂ ಈ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಸರ್ವರಿಗೂ ಮಂಗಳವನ್ನು ಬಯಸುತ್ತಾ ಈ ಕಥಾಮೃತಕ್ಕೆ ಮಂಗಳವನ್ನು ಬಯಸುತ್ತೇವೆ. ವರ್ಗದಳಂಬ ಕಾಯ ಜಯ ಮಂಗಳಂ ಚಾರು ಗುಣದಳಂ